ಎಲ್ಲರಿಗೂ ನಮಸ್ತೆ. ಇವತ್ತು ನವರಾತ್ರಿಯ ಮೊದಲನೆಯ ದಿನ. ಶೈಲಪುತ್ರಿ ದೇವರಿಗೆ ಪೂಜೆ ಮಾಡ್ತಾರೆ. ಆ ದೇವ್ರನ್ನ ನೆನೆಸ್ಕೊಂಡು ನಾವು ಓಂ ಶೈಲಪುತ್ರಾಯೇ ನಮಃ ಅಂತೇಳಿ 108 ಬಾರಿ ಪಠಿಸಬೇಕು. ಮನೆಯಲ್ಲಾದರೂ ಸರಿ, ಇಲ್ಲಾಂದರೆ ಆ ದೇವಸ್ಥಾನಕ್ಕೆ ಹೋಗ್ತಿರಲ್ಲ ಅಲ್ಲಾದರೂ ಸರಿ, ಎಲ್ಲ ಒಂದು ಕಡೆ ಒಂದು ಸಲ 108 ಬಾರಿ ಪಠಿಸಬೇಕು. ನಾವೇನಾದರೂ ಈಗ ಸಂಕಲ್ಪ ಮಾಡ್ಕೊಂಡಿರ್ತೀರಿ, ಅದು ಆಗಿರಲ್ಲ, ಅಂಥವ್ರಿಗೆಲ್ಲ ಈಗ ಒಂದು ಅವಕಾಶ. ಯಾಕಂದರೆ ಅಖಂಡ ದೀಪನ ನಾವು ಸಂಕಲ್ಪ ಮಾಡಿಕೊಂಡು ಆರಾಧನೆ ಮಾಡಿದಾಗ ಅದು ನೆರವೇರುತ್ತೆ ಅಂತೇಳಿ ತುಂಬ ಜನ ಹೇಳಿದ್ದಾರೆ, ಮತ್ತು ಇವರು ಪುರೋಹಿತರು ಹೇಳ್ತಾರೆ. ಹಾಗಾಗಿ ನೀವು ನಿಷ್ಠೆಯಿಂದ ಈ ಪೂಜೆನ ಮಾಡಿ. ಅಖಂಡ ದೀಪನ ಹಚ್ಚಿದ ಮೇಲೆ ಮತ್ತು ನಾನ್ ವೆಜ್ಜು ಬೇಡಿ, ಮನೇಲೂ ಸಹ ಏನೂ ಮಾಡಬೇಡಿ. ತುಂಬ ನಿಷ್ಠೆಯಿಂದ ಈ ಪೂಜೆ ಮಾಡಿ, ಎಲ್ಲರಿಗೂ ತುಂಬ ಒಳ್ಳೆಯದಾಗುತ್ತೆ. ನಾನು ತಾಮ್ರದ ತಟ್ಟೆ ತಗೊಂಡೆ. ನನಗೆ ಇದು ಮಣ್ಣಿನ ತಟ್ಟೆ ಸಿಗಲಿಲ್ಲ, ಹಾಗಾಗಿ ತಾಮ್ರದ ತಟ್ಟೆಯಲ್ಲೇ ಇಟ್ಟಿದ್ದೆ. ಯಾಕಂದರೆ ಕೆಳಗಡೆ ಒಂದು ಚಿಕ್ಕ ತಟ್ಟೆ ಇಟ್ಟಿದ್ದೀನಿ, ಎಣ್ಣೆ ಸೋರ್ಬಿಡುತ್ತೆ ಅಂತೇಳಿ ಅಕ್ಕಿ ಮೇಲೆ. 9 ದಿನವೂ ಅಷ್ಟೇ ದೀಪ ಆರದಿರ ನೋಡ್ಕೊಳ್ಳಿ. ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ, ಮತ್ತು 1 ದಿನವೂ ಮಾಡ್ಬೋದು, 3 ದಿನವೂ ಮಾಡ್ಬೋದು, 5 ದಿನವೂ ಮಾಡ್ಬೋದಂತೆ. ನಾನು ಬಂದು 9 ದಿನ ಮಾಡ್ತಾಯಿದ್ದೀನಿ. ನಾವು ಎಲ್ಲಾದರೂ ಹೋಗಬೇಕು ಅನ್ನೋ ಪರಿಸ್ಥಿತಿ ಇದ್ದಾಗ ಯಾರಿಗಾದ್ರೂ ಹೇಳ್ಬಿಟ್ಟು ಹೋಗಿ ಮನೇಲಿರೋರಿಗೆ. ಯಾಕಂದರೆ ಆದಷ್ಟು ಆರಬಾರ್ದು, ಆರದಿರೋ ಥರ ನಾವು ನೋಡ್ಕೋಬೇಕು. ಅಕಸ್ಮಾತು ಏನಾದರೂ ಮಕ್ಕಳಿಂದ ಆಗಲಿ ಇನ್ನೇನೋ ಗಾಳಿಯಿಂದ ಆಗಲಿ ಆರೋದ್ರೆ ಏನೂ ಭಯ ಪಡಬೇಡಿ, ಏನೂ ಆಗಲ್ಲ. ದೇವ್ರನ್ನ ನೆನೆಸ್ಕೊಂಡು ಮತ್ತೆ ಹಚ್ಚಿ. ಏನಾದರೂ ಅದು ಆರೋಗುತ್ತೆ, ಆರಿಬಿಟ್ರೆ ನಮಗೆ ಕೆಟ್ಟದಾಗುತ್ತೆ ಅನ್ನೋ ಭಯ ತುಂಬ ಜನಕ್ಕೆ ಇರುತ್ತೆ. ಆ ಥರ ಏನೂ ಆಗಲ್ಲ. ಏನಂದರೆ ನಮ್ಮಿಂದ ಆರಬಾರ್ದು, ಮತ್ತು ನಾವು ನೆಗ್ಲೆಕ್ಟ್ ಮಾಡಬಾರ್ದು ಅಷ್ಟೇ, ಆಯಿತಾ. ದೇವ್ರು ಅಂದಮೇಲೆ ನಾವು ತುಂಬ ಭಕ್ತಿಯಿಂದ ನಿಷ್ಠೆಯಿಂದ ಮಾಡಿ, ಎಲ್ಲ ಒಳ್ಳೆಯದಾಗುತ್ತೆ ಎಲ್ಲರಿಗೂ ಅಷ್ಟೇ. ಮನೆಯಲ್ಲೆಲ್ಲ ಪೂಜೆ ಮಾಡಿ ಆ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು. ತುಪ್ಪದ ಬತ್ತಿ ಹಚ್ತೀರಿ ಚಾಮುಂಡಿ ದೇವಸ್ಥಾನದಲ್ಲಿ. ನಿಂಬೆಹಣ್ಣಲ್ಲಿ ತಾಮ್ರದ ತಟ್ಟೆ, ಆ ತಟ್ಟೆಗೆ ಎಷ್ಟು ಅಕ್ಕಿ ಬೇಕೋ ಅಷ್ಟು ಅಕ್ಕಿ ಬಂದು ಮನೇಲಿ ಯೂಸ್ ಮಾಡಿರ್ತೀರಲ್ಲ ಆ ಅಕ್ಕಿ ಬೇಡ, ಹೊಸ್ದಾಗಿ ಅಕ್ಕಿ ತಗೊಳ್ಳಿ. ನಾವು 9 ದಿನವೂ ಪೂಜೆ ಮಾಡ್ತೀರಿ ಇದೇ ರೀತಿ. 5 ನಿಂಬೆಹಣ್ಣು, ಅರಿಶಿನ, ಕುಂಕುಮ, ಹೂವು, ಒಟ್ಟು 9 ದೀಪ ಹಚ್ತೀರಿ. ಅಲ್ಲೇ ಹೋಗಿ ಅಲ್ಲೇ ನಿಂಬೆಹಣ್ಣನ್ನು ಕಟ್ ಮಾಡಿಕೊಂಡು ಅಲ್ಲೇ ಹಚ್ತೀರಿ. ನಿಂಬೆಹಣ್ಣಿನ ರಸ ಬಂದು ನಾನು ಗಿಡಗಳಿಗೆ ಹಾಕ್ತೀನಿ, ಇಲ್ಲಾಂದರೆ ಅಲ್ಲೇ ಅವ್ರು ತಗೊತಾರೆ ತಾಮ್ರದ ಸಾಮಾನು ಉಜ್ಜೋದಕ್ಕಂತೇಳಿ. ನಿಂಬೆಹಣ್ಣಲ್ಲಿ ಹಣ್ಣಿನ ರಸದಲ್ಲಿ ಉಜ್ಜಿದ್ರೆ ತಾಮ್ರದ ತಟ್ಟೆಗಳೆಲ್ಲ ತುಂಬ ಕ್ಲೀನ್ ಆಗುತ್ತಂತೆ. ಸರಿ, ತಾಮ್ರದ ತಟ್ಟೆಗಳಷ್ಟೇ ಅಲ್ಲ, ಪೂಜೆ ಸಾಮಾನುಗಳೆಲ್ಲನೂ ನೀಟಾಗಿ ಕ್ಲೀನ್ ಆಗುತ್ತೆ ಅಂತ ಹೇಳಿದ್ರು ಅವರು. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಈಗೆಲ್ಲ ಬನಶಂಕರಿ, ಬಂಡೆ ಮಂಕಳಮ್ಮ ಯಾವ ದೇವಸ್ಥಾನಕ್ಕೆ ಹೋದ್ರೂ ನಾವು ನಿಂಬೆಹಣ್ಣಿನ ದೀಪ ಹಚ್ತೀರಿ. ನಿಂಬೆಹಣ್ಣು ಅಲ್ಲೇ ಕಟ್ ಮಾಡಿಕೊಂಡು ಅದನ್ನು ಉಲ್ಟಾ ಮಾಡಿ ಕ್ಲೀನಾಗಿ ನಿಂಬೆಹಣ್ಣಿಗೆ ಅರಿಶಿನ ಕುಂಕುಮ ಇಟ್ಟು ಅಕ್ಕಿ ಮೇಲೆ ಬತ್ತಿ ಇರುತ್ತಲ್ಲ, ಬತ್ತಿ ಬಂದು ಒಂದೊಂದು ಇಡಲ್ಲ, 2 ಬತ್ತಿ ಸೇರಿಸಿ ಇಡ್ತೀರಿ. ಅಕ್ಕಿ ಮೇಲೆ ಒಂದು ಸ್ವಲ್ಪ ಅರಿಶಿನ ಕುಂಕುಮ ಹಾಕಿ ನಿಂಬೆಹಣ್ಣು ಇಡಬೇಕು. ಒಬ್ಬೊಬ್ಬರೇ ಹೋಗೋದಕ್ಕಿಂತ ಈ ಥರ ಜೊತೇಲಿ ಹೋದರೆ ತುಂಬ ಚೆನ್ನಾಗಿರುತ್ತೆ. ನನಗೆ ವರ್ಷವೂ ಸಿಗ್ತಾರೆ ಫ್ರೆಂಡ್ಸು. ನಾವೆಲ್ಲರೂ ಅಷ್ಟೇ ಜೊತೆಯಲ್ಲೇ ಹೋಗಿ ದೇವ್ರ ಹತ್ರ ಈ ಥರ ತುಪ್ಪ ದೀಪ ಹಚ್ತೀರಿ. ನೋಡಿ, ಈ ಥರ ಉಲ್ಟಾ ಮಾಡಿಕೊಂಡು ನೀಟಾಗಿ. ಮತ್ತು ನಿಂಬೆಹಣ್ಣು, ಒಂದೊಂದು ನಿಂಬೆಹಣ್ಣು ಕಟ್ ಮಾಡಿ ರಸ ಹಿಂಡೋವಾಗ ಸೆಂಟ್ರಲ್ಲಿ ಹೋಲಾಗ್ಬಿಟ್ಟಿರುತ್ತೆ. ಆ ಥರ ನಿಂಬೆಹಣ್ಣು ಇಡಕ್ಕೆ ಹೋಗಬೇಡಿ.
ಆಲ್ಮೋಸ್ಟ್ ಯಾವುದು ಓಲ್ ಆಗಲ್ಲ. ಸಪೋಸ್ ಓಲ್ ಏನಾದರೂ ಆದರೆ ಅದನ್ನು ಸೈಡ್ಗೆ ಇಟ್ಬಿಡಿ, ಬೇರೆ ನಿಂಬೆಹಣ್ಣು ಇಟ್ಕೊಳ್ಳಿ. ಅಂದರೆ ಸುತ್ತಲೂ 9 ದೀಪ ಹಚ್ತೀರಿ. ಸೆಂಟ್ರಲ್ಲಿ ಅರ್ಧ ಹೋಳು ಮಿಕ್ಕಿರುತ್ತಲ್ಲ, ಆ ಅರ್ಧ ಹೋಳಿಗೆ ಅರಿಶಿನ ಕುಂಕುಮ ಇಟ್ಟು ಸೆಂಟ್ರಲ್ಲಿ ಆ ರೀತಿ ಇಡ್ತೀರಿ. ಸೇವಂತಿ ರೋಸ್ ಇದ್ದರೆ ಹೂವು 2 ಕಲರು ಇಡೋದಕ್ಕೆ ಚೆನ್ನಾಗಿರುತ್ತೆ. ತಟ್ಟೆಗೆ ಇಕ್ಕಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ದೇವ್ರಿಗೂ ಅಷ್ಟೇ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಮತ್ತು 9 ದೇವರುಗಳ್ನು ಸಹ ಇಟ್ಟಿದ್ದರು. ಒಂದೊಂದು ದೇವರು ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಒಂದು ದಿನಾಲು ದೇವಸ್ಥಾನಕ್ಕೆ ಹೋದಾಗ ನೆಮ್ಮದಿ ಸಿಗುತ್ತೆ, ಮತ್ತು ಸಂತೋಷ. ಜೊತೆಯಲ್ಲಿ ಎಲ್ಲರೂ ಇರ್ತಾರೆ, ಫ್ರೆಂಡ್ಸ್ ಎಲ್ಲ ಸೇರಿ ಒಟ್ಟಿಗೆ ಹೋದಾಗ ತುಂಬ ಸಂತೋಷ ಆಗುತ್ತೆ. ನನ್ನ ಮಗಳು ಬಂದಿದ್ಲು, ಮಗ ಬಂದು ಟ್ರಿಪ್ಪಿಗೆ ಹೋಗಿದ್ದ. ಮಗಳಿಗೀಗ ದಸರಾಗೆ ಹಾಲಿಡೇಸ್ ಕೊಟ್ಟಿದ್ದಾರೆ, ಹಾಗಾಗಿ ಅವಳು ಬಂದಿದ್ಲು. ನಾವು ಹೊರಗಡೆನೇ ಎಲ್ಲ ರೆಡಿ ಮಾಡಿಕೊಂಡು ಒಳಗಡೆ ತಂದಿದ್ವಿ. ಯಾಕಂದರೆ ದೇವಸ್ಥಾನಗಳಲ್ಲೆಲ್ಲ ನಾವು ಆದಷ್ಟು ಸ್ವಚ್ಛತೆ ಕಾಪಾಡಬೇಕು. ಗೊತ್ತಿದ್ದು ನಾವೇನು ಮಾಡ್ತೀರಿ ಅಂದರೆ ಅಲ್ಲಿ ಎಲ್ಲಾದರೂ ಕಸ ಹಾಕ್ಬಿಡೋದು, ಮತ್ತು ಏನಾದರೂ ಸಿಕ್ಕಿದ್ರೆ ಅಲ್ಲೇ ಬಿಸಾಕ್ಬಿಡೋದೆಲ್ಲ ಮಾಡ್ತೀರಿ. ಯಾಕೆ ತಪ್ಪು ಮಾಡಬೇಕು? ಈಗ ನಾವು ದೇವಸ್ಥಾನಕ್ಕೆ ಹೋಗ್ತೀರಿ ಅಂದಾಗ ನಾವು ತಾನೇ ನೀಟಾಗಿ ಇಟ್ಕೋಬೇಕು. ಸ್ವಲ್ಪ ಜನ ಅಲ್ಲ, ನಾವೇ ಮಾಡೋದೆಲ್ಲ. ಎಲ್ಲಿ ಕ್ಲೀನ್ ಇರುತ್ತೋ ಅಲ್ಲೋಗಿ ಒಂದು ಪೇಪರ್ ಹಾಕೋದು, ಇಲ್ಲಾಂದರೆ ಒಂದು ಕವರ್ ಬಿಸಾಕೋದು, ನಾವೇ ಮಾಡೋದೆಲ್ಲನೂ. ಹಾಗಾಗಿ ಆದಷ್ಟು ಸ್ವಚ್ಛತೆಯಿಂದ ಇರಬೇಕು. ಆದಷ್ಟು ನಾವೆಲ್ಲಿ ಹೋಗ್ತಿರೋ ಅಲ್ಲಿ ನೀಟಾಗಿ ಇಟ್ಕೋಬೇಕು. ಮಕ್ಳಿಗೂ ಅಷ್ಟೇ ನೀಟಾಗಿ ಇಟ್ಕೋಬೇಕು ಅಂತೇಳಿ ದೇವಸ್ಥಾನಗಳಲ್ಲೆಲ್ಲ ಗಲೀಜು ಮಾಡಬಾರ್ದು. ಮತ್ತು ಹೂವೂ ಅಷ್ಟೇ. ಈಗ ನಾವು ನಿಂಬೆಹಣ್ಣು ದೀಪ ಎಲ್ಲ ಹಚ್ಚಿ ದೇವರಿಗೆಲ್ಲ ಆರತಿ ಆದಮೇಲೆ, ಆರತಿ ಬೆಳಗಿದ್ದಾದಮೇಲೆ ನಮಗೆ ಅಲ್ಲೊಂದು ಸ್ಟ್ಯಾಂಡ್ ಇಕ್ಕಿರ್ತಾರೆ. ಆ ಸ್ಟ್ಯಾಂಡಿಗೆ ಹೋಗಿ ಆ ತಟ್ಟೆ ಅಲ್ಲೇ ಇಟ್ಟು, ಮತ್ತು ದೇವ್ರಿಗೆ ನಮಸ್ತೆ ಮಾಡಿಕೊಂಡು ಒಂದು 5 ನಿಮಿಷ ಕೂತ್ಕೊಂಡು ಎಲ್ಲ ನಮ್ಮದು ಮುಗಿದ ಮೇಲೆ ಆ ಸ್ಟ್ಯಾಂಡ್ ಹತ್ರ ಬಂದು ಆ ಹೂವು ಎಲ್ಲ ಒಂದು ಸೈಡಿಗೆ ಇಟ್ಟು, ಮತ್ತು ನಿಂಬೆಹಣ್ಣು ಅಷ್ಟೇ, ನಿಂಬೆಹಣ್ಣಿನ ದೀಪನೂ ಆ ಸ್ಟ್ಯಾಂಡ್ ಮೇಲೆ ಇಟ್ಟು, ಅಕ್ಕಿ ಬಂದು ಅಲ್ಲಿ ಇದು ಬಾಕ್ಸಸ್ ಇಟ್ಟಿರ್ತಾರೆ, ಆ ಬಾಕ್ಸ್ ಒಳಗಡೆ ಅಕ್ಕಿ ಹಾಕಿ ಬರ್ತೀವಿ. ಯಾವ ದೇವಸ್ಥಾನಕ್ಕೆ ಹೋದರೂ ಅಷ್ಟೇ, ಅಲ್ಲಿ ಏನು ರೂಲ್ಸ್ ಇರುತ್ತೋ ನಾವು ಅದನ್ನು ಫಾಲೋ ಮಾಡಿದಾಗ ಅಲ್ಲಿ ಅಷ್ಟೊಂದು ಗಲೀಜಾಗಲ್ಲ, ಮತ್ತು ಕ್ಲೀನಾಗೂ ಇರುತ್ತೆ. ನಾವೇನು ಮಾಡ್ತೀರಿ ಅಂದರೆ ಆ ಥರ ನಮ್ಗೆ ಜಾಸ್ತಿ ಅರ್ಜೆಂಟಾಗಿ ಎಲ್ಲಂದರೆ ಅಲ್ಲಿ ಹಾಕ್ಬಿಡ್ತೀರಿ, ಬಂದುಬಿಡ್ತೀವಿ. ನಮ್ಮಿಂದನೇ ದೇವಸ್ಥಾನಗಳಲ್ಲಿ ಅರ್ಧ ಗಲೀಜಾಗೋದು. ಆ ರೀತಿ ಮಾಡಬೇಡಿ. ಯಾಕಂದರೆ ನಾವೇ ಅಲ್ವಾ ದೇವಸ್ಥಾನಕ್ಕೆ ಹೋಗೋದು. ಆ ದೇವ್ರ ಮುಂದೆ ಯಾವಾಗಲೂ ನೀಟಾಗಿರಬೇಕು ಅಂದಾಗ ನಾವು ಅಲ್ಲಿ ಇಟ್ಟಿರೋ ರೂಲ್ಸ್ನ ಫಾಲೋ ಮಾಡಿದ್ರೆ ಅಲ್ಲಿ ಅಷ್ಟೇ ಸ್ವಚ್ಛತೆ ಕಾಪಾಡ್ತೀರಿ ನಾವು. ನಾವೇನು ಮಾಡ್ತೀರೋ ನಮ್ಮ ಮಕ್ಕಳು ಸಹ ಅದನ್ನೇ ಮಾಡ್ತಾರೆ. ಹಾಗಾಗಿ ನಾವು ಶಿಸ್ತಿನಿಂದ ಇದ್ದರೆ ನಮ್ಮ ಮಕ್ಕಳನ್ನೂ ನೋಡಿ ಅದನ್ನೇ ಕಲ್ತ್ಕೊತಾರೆ. ಇಲ್ಲಿ 9 ದೇವರುಗಳನ್ನ ಇಟ್ಟಿದ್ದಾರೆ, ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಆ ದೇವ್ರಿಗೆಲ್ಲ ಪೂಜೆ ಮಾಡಿ ಬಂದಮೇಲೆ ನಾನು ಊಟ ಮಾಡೋದು. ಲೇಟ್ ಆಗೋಯ್ತು ಇವತ್ತು. ತಟ್ಟೆ ಇಡ್ಲಿ ಮಾಡಿದ್ದೆ. ತಟ್ಟೆ ಇಡ್ಲಿಗೆ ಒಂದು ಸ್ವಲ್ಪ ಚಟ್ನಿ ಪುಡಿ, ರೆಡ್ ಚಟ್ನಿ ಮಾಡಿದ್ದೆ, ಚೆನ್ನಾಗಿತ್ತು. ಥ್ಯಾಂಕ್ ಯು ಆಲ್.